ನಮಸ್ತೆ. ನಾನು ಈ ಒಂದು ಟ್ರಾನ್ಸಾಕ್ಷನನ್ನು ತೊಗೊಂಡಿದ್ದೀನಿ, ಡಿಪ್ರಿಷಿಯೇಷನ್ ಎಂಟ್ರಿ ಟ್ರಾನ್ಸಾಕ್ಷನನ್ನು. ಈ ಡಿಪ್ರಿಷಿಯೇಷನ್ ಎಂಟ್ರಿನ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಈ ಹಿಂದೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಈಗ ಸಿಂಗಲ್ ಎಂಟ್ರಿ ಸಿಸ್ಟಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಟ್ರಾನ್ಸಾಕ್ಷನನ್ನು ನೀವು ನೋಟ್ ಮಾಡಿಕೊಂಡು ನೆಕ್ಸ್ಟು ಟ್ಯಾಲಿಯನ್ನು ಓಪನ್ ಮಾಡ್ಕೊಳ್ಳಿ. ಕಂಪನಿಯನ್ನು ಕ್ರಿಯೇಷನ್ ಮಾಡಿದ್ದೀನಿ. ಈಗ ಅಕೌಂಟಿಂಗ್ ವೋಚರಿಗೆ ಹೋಗ್ತಾ ಇದೆ. ಮಿಸ್ಟರ್ ಕೌಶಿಕ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 ಲ್ಯಾಕ್ ಅಂತ ಇದೆ. ಮಿಸ್ಟರ್ ಕೌಶಿಕ್ ಅನ್ನೋ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 6 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋ ಹಣ ಅವರಿಗೆ ಬರೋದ್ರಿಂದ ರಿಸಿಪ್ಟ್ ವೋಚರಿಗೆ ಎಂಟ್ರಿ ಹಾಕಬೇಕಾಗುತ್ತೆ. ಸೊ ಅಕೌಂಟಲ್ಲಿ ಯಾವ ರೂಪದಲ್ಲಿ ಹಣ ಇದೆ ಅಂತ ಹಾಕೋಬೇಕು. ನಾನಿಲ್ಲಿ ಕ್ಯಾಶನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಲೆಡ್ಜರ್ ಕ್ರಿಯೇಷನ್ ಮಾಡ್ಕೋಬೇಕು. ಮಿಸ್ಟರ್ ಕೌಶಿಕ್ ಬಂದು ಕ್ಯಾಪಿಟಲ್ ಅಕೌಂಟ್, ಬಂಡವಾಳದಾರ. ಸೊ ಅದಕ್ಕೆ ನಾನಿಲ್ಲಿ ಬಂಡವಾಳದಾರ ಅಂತ ತೊಗೊಂಡಿದ್ದೀನಿ. ಸೊ ಎಷ್ಟು ಅಮೌಂಟ್ ಅಂದರೆ 6 ಲ್ಯಾಕ್. ನೆಕ್ಸ್ಟು ಸೆಕೆಂಡ್ ಬಂದು ಲ್ಯಾಂಡ್ ಪರ್ಚೇಸ್ಡ್ ಅಂತ ಇದೆ. ಲ್ಯಾಂಡನ್ನು ಖರೀದಿ ಮಾಡಿ ಆಗಿದೆ ಅಂತ ಇದೆ, ಅಂದರೆ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಅರ್ಥ. ಕ್ಯಾಶ್ ಹೋಗಿದೆ, ಇಲ್ಲಿ ನಾವು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀವಿ. ಲ್ಯಾಂಡ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕ್ಬೇಕಂತಿಲ್ಲ. ಸೊ ಹಾಗೆ ತೊಗೊಂಡು ಹೋಗ್ಬೋದು ನೀವು. 2,50,000. ನೆಕ್ಸ್ಟು ಫರ್ನಿಚರ್ ಪರ್ಚೇಸ್ಡ್. ಕ್ಯಾಶ್ ಕೊಟ್ಟು ಫರ್ನಿಚರನ್ನು ಪರ್ಚೇಸ್ ಮಾಡಿ. ಫರ್ನಿಚರ್ ಕೂಡ ಫಿಕ್ಸ್ಡ್ ಅಸೆಟ್. ಇಲ್ಲಿ ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕ್ಬೋದು. ಫರ್ನಿಚರ್ ಬಂದು 45,000. ನೆಕ್ಸ್ಟು ಇಲ್ಲಿ ಪ್ರಿಂಟರ್ ಪರ್ಚೇಸ್. ಆಯಿತಾ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆನ್ ಪ್ರಿಂಟರ್ ಅಂತ ಇದೆ. ಸೊ ಇದಕ್ಕೆ ಡಿಪ್ರಿಷಿಯೇಷನನ್ನು ಎಂಟ್ರಿ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟ್ ಎಂಟ್ರಿ ಅಂತಾರೆ ಬಿಸ್ನೆಸ್ಸಲ್ಲಿ. ಅಡ್ಜಸ್ಟ್ಮೆಂಟ್ ಎಂಟ್ರಿಯನ್ನು ಎಂಟ್ರಿ ಮಾಡಲಿಕ್ಕೆ ಇರುವಂಥ ವೋಚರ್ ಜರ್ನಲ್ ವೋಚರು. ಬೈಯಲ್ಲಿ ಡಿಪ್ರಿಷಿಯೇಷನನ್ನು ತಗೊಳ್ಳಿ. ಡಿಪ್ರಿಷಿಯೇಷನ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಡಿಪ್ರಿಷಿಯೇಷನ್ ಆಗಿದೆ? 1,200. ಯಾವುದ್ರದ್ದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಿಂಟರ್. ನೆಕ್ಸ್ಟು ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಅಂತ ಇದೆ. ಇಲ್ಲಿ ಡಿಪ್ರಿಷಿಯೇಷನ್ ತಗೊಂಡು 12,000 ಅಂತ ಕೊಟ್ಟಿದ್ದಾರೆ. ಯಾವುದ್ರದ್ದು? ಫರ್ನಿಚರ್. ನೆಕ್ಸ್ಟು ಪ್ರಿಂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್ ಅಂತ ಇದ್ದಾರೆ. ಸೊ ಅದಕ್ಕೆ ನಾವು ರಿಸಿಪ್ಟ್ ವೋಚರನ್ನು ತೊಗೋಬೇಕು. ನಮಗೆ ಕ್ಯಾಶ್ ಬಂದಿದೆ ಯಾವುದರಿಂದ? ಪ್ರಿಂಟರನ್ನು ಸೇಲ್ ಮಾಡಿದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಪ್ರಿಂಟರ್ನ ಬೆಲೆ ಬಂದು ನಿಜವಾದ ಬೆಲೆ ಬಂದು ಈಗ ಕಂಟ್ರೋಲ್ ಆ್ಯಂಡ್ ಕ್ಯಾಲ್ಕುಲೇಟ್ರನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ರನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಈಗ ನಾವು ಅದರ ನಿಜವಾದ ಬೆಲೆನ ಹಾಕಬೇಕು. 12,000 ಇದೆ ಸೆಕೆಂಡ್ ಟ್ರಾನ್ಸಾಕ್ಷನ್. ಆಮೇಲೆ ಡಿಪ್ರಿಷಿಯೇಷನ್ 1,200 ಆಗಿದೆ. ಸೊ ಅದರ ರಿಯಲ್ ಬೆಲೆ ಬಂತು 10,800 ಇಂಟು 25% ಪ್ರಾಫಿಟ್ ಅಂತ ಹೇಳ್ತಾರೆ, 2,700. ಸೊ 10,800 ಪ್ಲಸ್ 2,700 ಇಸ್ ಈಕ್ವಲ್ ಟು 13,500. 13,500. ಅದೇ ರೀತಿಯಾಗಿ ಲ್ಯಾಂಡ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಶ್ ಬಂದಿದೆ, ಯಾವುದನ್ನು ಸೇಲ್ ಮಾಡಿದ್ದಾರೆ? ಲ್ಯಾಂಡನ್ನು ಸೇಲ್ ಮಾಡಿ. 2,50,000 ಲ್ಯಾಂಡನ್ನು 50% ಪ್ರಾಫಿಟ್ ಇಟ್ಟು ಸೇಲ್ ಮಾಡಿದರೆ ನಿಮಗೆ ಅದರ ಅರ್ಧ ಭಾಗ ಗೊತ್ತಿರುತ್ತೆ, 1,25,000. 2,50,000 ಪ್ಲಸ್ 1,25,000 ಈಸ್ ಈಕ್ವಲ್ ಟು 3,75,000. ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ಗಾಗಿ ಖರ್ಚು ಮಾಡ್ತಕ್ಕಂಥ ಕ್ಯಾಶ್ ರೂಪದಲ್ಲಿದೆ. ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಖರ್ಚು ಮಾಡಿದ್ದೀರಂದರೆ 3,000.
ಈಗ ಆಫೀಸ್ ಇನ್ಕಮ್ ಅಂತ ಇದೆ, ರಿಸೀವ್ ಮಾಡ್ಕೊಂಡಿದ್ದೀರಾ ಆಫೀಸಿಗೆ. ಸೊ ಕ್ಯಾಶ್ ಬಂದಿದೆ, ಯಾವುದರಿಂದ ಆಫೀಸ್ ಇನ್ಕಮ್. ಆಫೀಸ್ ಇನ್ಕಮ್ ಬಂದು ಇಂಡೈರೆಕ್ಟ್ ಇನ್ಕಮ್. ಸೊ ಇದು 8,000. ಸೊ ಈ ರೀತಿಯಾಗಿ ಎಲ್ಲ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿ ಆದಮೇಲೆ ಗೆಟ್ವೇ ಆಫ್ ಟ್ಯಾಲಿ ಬಂದು ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ 6,94,700 ಇದೆ. ಅದೇ ರೀತಿಯಾಗಿ ನೆಟ್ ಲಾಸ್ ಬಂದು 8,200 ಇದೆ. ಇಲ್ಲಿ ಬಂದುಬೇಕಾದ್ರೆ ಪೇ ಆ್ಯಂಡ್ ಅಕೌಂಟನ್ನು ಚೆಕ್ ಮಾಡಿ ಅದೇ ರೀತಿಯಾಗಿ ಡಿಸ್ಪ್ಲೇ ಒಳಗೋಗಿ ಟ್ರಯಲ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ. ಡೀಟೇಲ್ ರಿಪೋರ್ಟ್ ಬೇಕಾದರೆ Alt F1 ಪ್ರೆಸ್ ಮಾಡ್ಕೊಳ್ಳಿ. 7,35,700 ಈ ರೀತಿಯಾಗಿ ಟ್ರಾನ್ಸಾಕ್ಷನನ್ನು ಮಾಡಿ ತಿಳ್ಕೊಳ್ಳಿ ಅಂತೇಳಿ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ